ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ವಿವಿಧ ಬೇಡಿಕೆ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ. ಬರ ಘೋಷಣೆ, ರೈತರ ಸಾಲ ಮನ್ನಾ, 2025-20 ಸಾಲಿನ ಮುಂಗಾರು ಹಾಗೂ ಹಿಂಗಾರು ಬೆಳೆ ವಿಮೆ, ರೈತರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಲೋಪದೋಷಗಳ ಸರಿಪಡಿಸುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿ ತಹಸೀಲ್ದಾರ್ ಅಮರೇಶ್ ಪಮ್ಮರ್ ಹಾಗೂ ಹುನಗುಂದ ಎಡಿಎ ಸೋಮಲಿಂಗಪ್ಪ ಅಂಟರ್ದಾನಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿ ವರ್ಷ ಸರ್ಕಾರ ಇನ್ಶೂರೆನ್ಸ್ ಕಟ್ಟಿ ಅಂತಂದು ಹೇಳ್ತಾರೆ. ರೈತರ ಬೆಳೆದ ಬೆಳೆಗೆ ಸ್ವಲ್ಪ ರೈತರಿಗೆ ಬರುತ್ತೆ, ಸ್ವಲ್ಪ ರೈತರಿಗೆ ಬರೋದಿಲ್ಲ. ಆನೆವರಿ ಮಾಡ್ತಾರೆ, ಬೆಳೆ ಕಟಾವು ಅಂತಂದು ಮಾಡ್ತಾರೆ. ಆ ಕಟಾವು ರೈತರ ಸಮ್ಮುಖದಲ್ಲಿ ಆಗೋದಿಲ್ಲ. ಅವರೇ ಮಾಡಿ ಇಷ್ಟು ಪರಿಹಾರ ಕೊಡ್ತಾರೆ. ಸರ್ಕಾರಿ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಆಗ್ತಿದೆ, ರೈತನಿಗೆ ಇದು ಯಾವುದೇ ತರದ ಲಾಭ ಇಲ್ಲ. ನಾವೇನಾದ್ರೂ ಕೇಳಿದೆ, ನಿಮ್ ಸಿಸಿ ಮಾಡಿದೀವಿ, ಆ ಪ್ರಕಾರ ಕೊಟ್ಟಿದೆ ಅಂತಾರ. ಆ ತರ ಹೆಂಗ್ ಪ್ರಚಾರ ಮಾಡ್ತಾರೆ, ಅದೇ ತರ ರೈತರಿಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯಬೇಕು. ಯಾಕಂದ್ರೆ ಈಗ ಒಬ್ಬ ರೈತರಿಗೆ ಬಂದಾತಂತಾನ, ಇನ್ನೊಬ್ಬ ರೈತರಿಗೆ ಬರೋದಿಲ್ಲ. ಅವ್ಯವಹಾರ ನಡೀತಾ ಇದೆ. ಯೂನಿವರ್ಸಲ್ ಸೋಂಪು ಏನೋ ಕಂಪ್ನಿ ಐತೆ, ಅದಕ್ಕೆ ಈ ವರ್ಷ 936 ಕೋಟಿ ಲಾಭ ತೋರಿಸ್ತಾ ಇದ್ದಾರೆ. ಉಳಿದ 2 ಕಂಪ್ನಿಯಲ್ಲಿ ಲಾಸ್ ಅಲ್ಲಿದೆ. ನಮ್ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಗೆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಮುಂಗಾರಿಗೆ ಕಟ್ಟಿದ್ವಿ, ಇನ್ನುವರೆಗೆ ಏನಾಗಿದೆ ಎಂಬುದು ಅಧಿಕಾರಿಗಳ ಮಾಹಿತಿನೇ ಕೊಡ್ತಾ ಇಲ್ಲ. ಮೊನ್ನೆ 4ನೇ ತಾರೀಕು ಎಡಿ ಸಾಹೇಬ್ರನ್ನ ಭೇಟಿ ಆದ್ರೆ ಇನ್ನು ನಮ್ಗೆ ಯಾವ್ದೇ ವರದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ಅವ್ರು ಉತ್ತರ ಕೊಡೋವರೆಗೂ ನಾವು ಬಿಡೋದಿಲ್ಲ. ಪೂರ ಸಂಪೂರ್ಣ ರಸ್ತೆ ಉಗ್ರವಾದ ಚಳವಳಿ ಮಾಡ್ತೀವಿ. ಇವತ್ತು ಪೂರ್ಣ ರಸ್ತೆ ಬಂದಿರುತ್ತೆ. ರೈತರು ಕೂಡ ಎಚ್ಚೆತ್ಕೋಬೇಕು. ಇನ್ಶೂರೆನ್ಸ್ ಕಟ್ ಅಂತಂದು ಹೇಳ್ತಾರೆ, ಅದು ಏನಾಯ್ತು ಕೇಳ್ಬೇಕು. ಸರ್ಕಾರಿಗಳು ಅದೇ ಮಟ್ಟದಾಗ ಬಂದಿದೆ ಇಲ್ಲ ಅಂತಂದು ರಿಟರ್ನ್ ಪ್ರಚಾರ ಮಾಡಬೇಕು. ಆವಾಗ ಮಾತ್ರ ರೈತರಿಗೆ ಗೊತ್ತಾಗುತ್ತೆ ನಾವ್ ಯಾವ ತರ ಮಾಡ್ಬೇಕನ್ನೋದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಇಳಕಲ್ ರೈತ ಸಮಾಜಕ್ಕೆ ಸರ್ಕಾರ ಇವತ್ತ ಯಾವ ರೀತಿ ಮಾಡ್ತಿದೆ ಅಂದ್ರೆ ಕಲ್ಮಿಸೋದು ಕೂತಿದೆ. ನೋಡ್ರಿ, ಮಳೆ ಆಗ್ಲಾರ್ದ ಪೂರಾ ಸಂಪೂರ್ಣ ನಮ್ಮ ಇಳಕಲ್ ತಾಲೂಕು ಬರಪೀಡಿತ ಆಗೈತಿ. ಬಿತ್ತಿರುವಂತಕ್ಕಂಥ ಬೆಳೆಗಳು ಎಲ್ಲ ಒಣಗ್ತಾ ಇದಾವು. ಈ ಸ್ಟಾಲ್ ಕೂಡ ಯಾವ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನು ಈ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಬಿಡುಗಡೆ ಮಾಡ್ಯಾರ. ರೈತರು ನಮ್ಮ ಬೆಳೆಗಳನ್ನ ನಾವೇ ಅಪ್ಲೋಡ್ ಮಾಡಕ ಅವಕಾಶ ಐತಿ. ಆದ್ರ ಅದು ರೈತರ ಆಂಡ್ರಾಯ್ಡ್ ಮೊಬೈಲ್ ನೊಳಗ ಸರಿಯಾಗಿ ಸಲ್ಲಿಕೆ ಆಗ್ತಾ ಇಲ್ಲ. ಹಲವಾರು ಲೋಪದೋಷಗಳು ಅದ್ರಲ್ಲಿ ಅದಾವು. ಈ ವಿಷಯವಾಗಿ ನಾವು ಅಧಿಕಾರಿಗಳನ್ನ ಕೇಳಿದ್ರ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಸಹಾಯವಾಣಿಗೆ ಕರೆ ಮಾಡಿದ್ರ ನಿಮ್ಮ ಮೊಬೈಲ್ ಫೋನ್ ಬದಲಿಸಿಕೊಳ್ಳಿ ಅಂತಂದು ಹೇಳ್ತಾರೆ. ಯಾವುದೇ ಆಪ್ ರೈತರ ಮೊಬೈಲ್ಗೆ ಹೊಂದಾಣಿಕೆ ಆಗಂತ ಇರಬೇಕು. ಆ ಆಪ್ ಸಂಬಂಧ ನಾವು ಮೊಬೈಲ್ ನ ಬದಲಿಕೆ ಮಾಡ್ಕೊಳ್ಳಿ ಅಂತಂದೇಳಿ ಸಹಾಯವಾಣಿ ಅವರು ಹೇಳಿದ್ರ ಇದು ಏನಂತ ನಮ್ಗೆ ತಿಳಿತಾ ಇಲ್ಲ. ಹಾಗಾಗಿ ಆ ಆಪ್ ನ ನೀವು ರೈತರಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಮಾಡಬೇಕು. ಹಾಗೂ ರೈತರ ಸಾಲ ಮನ್ನಾ ವಿಷಯವಾಗಿ ಸಾಲ ಮಾಡಿ ಬಿತ್ತನೆ ಮಾಡಿರುವಂತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತವೆ. ರೈತರ ಕೈಗೆ ಈ ವರ್ಷ ಯಾವುದು ಬೆಳೆ ಬರುವಂತಕ್ಕಂಥದ್ದು ನಿರೀಕ್ಷೆ ಏನೂ ಇಲ್ಲ. ಎಲ್ಲಿನ ಎಫೆಕ್ಟ್ ಮುಂಗಾರು ಮತ್ತು ಹಿಂಗಾರು ಯಾವುದೂ ಕೂಡ ಮಳೆ ಇಲ್ಲ ಅಂತಂದ್ರೆ ಹವಾಮಾನ ವರದಿಗಳು ಹೇಳ್ತಾ ಇದ್ದಾವೆ. ನೋಡಿ, ಈಗ ಮಳೆಗಾಲ ಇದು ಯಾವ ರೀತಿ ಬೇಸಿಗೆ ಬಿಸಿಲು ಇದ್ದಾಗಿದೆ. ಈ ಸಂಪೂರ್ಣವಾಗಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ, ದನಕರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇಲ್ಲವಾದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಪೂರಾ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಳಕಲ್ ತಾಲೂಕು ಹುನಗುಂದ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಈ ಕುರಿತಾಗಿ ಗಂಭೀರವಾಗಿ ಚರ್ಚಿಸಿ ನಮ್ಗೆ ಒಂದು ವಾರದೊಳಗ ಒಳ್ಳೆ ಮರುವರದಿಯನ್ನ ಕೊಡ್ಬೇಕು, ಏನಾಗೈತೆ ಏನಿಲ್ಲ ಅಂತಂತೇಳಿ. ಬೆಳೆ ಇದು ಇನ್ಶೂರೆನ್ಸ್ ಇದು ಕೂಡ ಅದೇ ರೀತಿ ಆಗಿದೆ. ಅದ್ರದ್ದು ಕೂಡ ನಮ್ಗ ವರದಿಯನ್ನ ಎಡಿಯವರು ಈಗ ಸದಾ ತಂದು ಕೊಡ್ಬೇಕು. ತಹಶೀಲ್ದಾರ್ ಅವರು ಬರ್ಬೇಕು ಇಲ್ಲಿ. ಎಡಿಯವರು ಅಕಸ್ಮಾತ್ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರ ನಾವು ಈ ರೀತಿಯಿಂದ ಹೋಗಿ ರೈತ ಸಂಪರ್ಕ ಕೇಂದ್ರವನ್ನ ಕಿಲ್ಲಿ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೇವೆ. ಇಳಕಲ್ ಘಟಕ ಹಾಗೂ ಹುನಗುಂದ ಘಟಕ ಜಂಟಿಯಾಗಿ ಇವತ್ತು ಹೋರಾಟ ನಡೆಸಿದ್ದೇವೆ. ಯಾಕಂದ್ರ ಇವತ್ತಿನ ದಿವಸ ತಮಗೆಲ್ಲ ಗುರುತಿದ್ದಂತೆ ಮಳೆ ಎಲ್ಲಿನೋ ಪರಿಣಾಮವಾಗಿ ಆಗೇ ಇಲ್ಲ. ರೈತರು ನಾವೆಲ್ಲ ಸ್ವಲ್ಪ ಮಳೆಗೆ ಮೊದಲು ಬಿತ್ತಿ ನಾವು ಹಣವನ್ನು ಖರ್ಚು ಮಾಡಿಕೊಂಡಿದ್ದೀವಿ. ಬೆಳೆಗಳು ಕೂಡ ಚೆನ್ನಾಗಿ ಬಂದಿದ್ವು. ಆದ್ರೆ ಈಗ ಸುಮಾರು 1.5 ತಿಂಗಳಿಂದ ಮಳೆನೇ ಇಲ್ಲ, ಒಂದ್ ಹನಿ ನೀರು ಕೂಡ ಮಳೆ ಬಿದ್ದಿಲ್ಲ. ಅದರ ಸಲುವಾಗಿ ರೈತರು ಬೆಳೆದಂತ ತೊಗರಿ, ಸಜ್ಜೆ, ಹೆಸರು,
ಉದ್ದು ಇವೆಲ್ಲ ಬೆಳೆ ಒಣಗ್ಲಿಕ್ಕೆ ಹತ್ತೇವ. ಸರ್ಕಾರ ಕೂಡ ಗೊತ್ತಾಗಿದೆ. ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ, ರೈತರು ಬರಗಾಲವನ್ನ ಸಾರ್ಬೇಕಂತ. ಆದ್ರೆ ಡ್ಯಾಮ್ಗಳು ಕೂಡ ಸ್ವಲ್ಪ ನೀರು ಬಂದು ಎಲ್ಲ ಗುರ್ತಾಗಿ ನಿಂತಿದ್ದು ಈಗ ಒಳ ಹರಿವು ಕಡಿಮೆ ಆಗಿದೆ ಅನ್ನೋದು ತಮ್ಗೆಲ್ಲ ಗೊತ್ತಿದ್ದ ವಿಷಯ. ಅದರ ಸಲುವಾಗಿ ನಾವೆಲ್ಲ ರೈತರು ಏನ್ ಮಾಡಕತ್ತೀವಪ್ಪ ಅಂದ್ರ ಸರ್ಕಾರಕ್ಕೆ ಬರಗಾಲ ಸಾರ್ಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೂ ಬೆಳೆ ವಿಮೆಯನ್ನ ಹಿಂದಿನ ವರ್ಷ ಕೊಟ್ಟಿಲ್ಲ, ಆ ವಿಮೆಯನ್ನ ಬಿಡುಗಡೆ ಮಾಡಬೇಕು. ಮತ್ತು ರೈತರ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸೊಸೈಟಿಗಳಲ್ಲಿ ಇರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ನಮ್ಗೆ ಸಹಕರಿಸಬೇಕಂತ ಹೇಳಿ ಪತ್ರಿಕಾಕರ್ತರಿಗೆ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎರಡು ಕೂಡ ಬರಗಾಲಕ್ಕೆ ಘೋಷಣೆ ಮಾಡಬೇಕಂತ ಇವು ಎಲ್ಲ ಮಾರ್ಗಸೂಚಿಯಲ್ಲಿ ಫಿಟ್ ಇನ್ ಆಗಿದ್ದಾವೆ. ಶಾರ್ಟ್ಲಿ ಈಗ ಈ ವಾರದಲ್ಲಿ ಗ್ರೌಂಡ್ ಟ್ರೂತಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಂಥ ಇನ್ಸ್ಟ್ರಕ್ಷನ್ ಬಂದೈತಿ. ಈಗ ಈ ವಾರದಾಗ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಗ್ರೌಂಡ್ ಟ್ರೂತಿಂಗ್ ಅಂದ್ರೆ ಆ್ಯಕ್ಚುಲಿ ಕೆಳ ಹಂತದಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ನಾವು ತಿರುಗಾಡಿ ಅದನ್ನ ನಾವು ವರದಿ ಕೊಡಬೇಕಾಗ್ತದೆ. ಸೊ ಈ ವಾರದಲ್ಲಿ ಅದನ್ನು ಮಾಡಿಕೊಟ್ರಂತಂದ್ರೆ ಬೋತ್ ಹುನಗುಂದ ಮತ್ತು ಇಳಕಲ್ಲು ಎರಡೂ ಬರಗಾಲಕ್ಕೆ ಘೋಷಣೆ ಮಾಡಲಿಕ್ಕೆ ಗೈಡ್ಲೈನಲ್ಲಿ ಫಿಟ್ ಇನ್ ಅದಾವು. ಇದನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದು ಒಂದನೇದ್ದು. ಆಮೇಲೆ ಈಗ ಮೊದಲ ಹೇಳ್ದಂಗ ಈ ಸರಿ ಎಲ್ಲಿನೋ ಎಫೆಕ್ಟ್ ಇದೆ. ಎಲ್ಲಿನೋ ಎಫೆಕ್ಟು ಇದು 7 ವರ್ಷಕ್ಕೊಂದ್ಸರಿ ಬರ್ತದೆ. ಸಾಮಾನ್ಯವಾಗಿ ರೆಕರೆನ್ಸ್ ಆಗ್ತಾ ಇರ್ತದೆ, 7 ವರ್ಷಕ್ಕೊಂದ್ಸರಿ ಆಗ್ತದೆ. ಈ ವರ್ಷ ಎಲ್ಲಿನೋ ಎಫೆಕ್ಟು ಮೊದಲನೇ ಇದನ್ನ ನಾವು ಪ್ರಿಡಿಕ್ಟ್ ಮಾಡಿದ್ದು, ಹವಾಮಾನ IMD ಪ್ರಕಾರ ಪ್ರಿಡಿಕ್ಟ್ ಮಾಡಿದ್ದು. ಸೊ ಆ ಪ್ರಿಡಿಕ್ಟ್ ಮಾಡಿದ ಪ್ರಕಾರನೇ ಮಳೆ ಕಡಿಮೆ ಇದೆ. ಇದುವರೆಗೂ ನಮ್ಗೆ ಇಲ್ಲಿ ನಮ್ಮ ವಾಡಿಕೆಯಾಗಿ ಇಲ್ಲಿ ತನಕ ನಮ್ಗೆ 109 mm ಮಳೆ ಆಗಬೇಕಾಗಿತ್ತು. ಸೊ ಇದುವರೆಗೆ 92 mm ಮಳೆ ಆಗಿದೆ. ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಿತ್ತನೆಗೆ ಅನುಕೂಲ ಆಯ್ತು. ಆಮೇಲೆ ಬಿತ್ತನೆ ಆದ್ಮೇಲೆ ಜಸ್ಟ್ ಕೆಲವು ತೊಂದರೆ, ನಾಟಕನು ತೊಂದರೆ ಆಗಿತ್ತು. ಆಮೇಲೆ ನಾಟಿದ್ದಕ್ಕೂ ಈಗ ಒಣಗಾಗ್ತಾವ, ನಾವು ನೋಡಿದೀವಿ, ಒಣಗಾಗತ್ತಾವು. ಹಂಗಾಗಿ ಇದು ಬರಗಾಲ ಘೋಷಣೆ ಮಾಡ್ಲಿಕ್ಕೆ ಫಿಟ್ ಇನ್ ಆಗೈತಿ. ಈ ವಾರದಾಗ ನಾವು ಅದನ್ನ ಮಾಡ್ತೀವಿ. ಇದು ಎಲ್ಲಿನೋ ಎಫೆಕ್ಟ್ ಇಂದ ಮೊದಲೇ ಬಿತ್ತಿದ್ದು. ಆಮೇಲೆ ನಾವು ರೈತರಿಗೆ ಏನ್ ಹೇಳಿದ್ವಿ, ಈ ಸರಿ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ಬರ ನಿರೋಧಕ ಬೆಳೆ ಮತ್ತು ಬರ ನಿರೋಧಕ ತಳಿಗಳನ್ನ ಬಿತ್ತನೆ ಮಾಡ್ರಿ ಅಂತ ನಾವು ಎಲ್ಲರಿಗೂ ಹೇಳಿದ್ವಿ. ಆದ್ರೂ ರೈತರು ಈಗ ಇವನ್ ಈ ಸನ್ಫ್ಲವರ್ ಬಿತ್ತಿರಿ ಅಂದ್ರೆ ಸೂರ್ಯಕಾಂತಿ, ಅದು ಕೂಡ ಬರ ನಿರೋಧಕನೇ. ಅದ್ರ ಬದಲಾಗಿ ಇನ್ನೂ ಕೆಲವರು ಬಿತ್ತನೆ ಏನೂ ಇಲ್ಲ. ಮಳೆ ಆಗೋ ಸಂಭವನೂ ಈಗ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಭವಿಷ್ಯ ಇಲ್ಲ, ಮಳೆನೇ ಇಲ್ಲ. IMD ಪ್ರಕಾರ ಮಳೆ ಇಲ್ಲ. ಹಂಗಾಗಿ ಸಾವಿ ಅಂತ ಬೆಳೆಗಳನ್ನ ಬಿತ್ತನೆ ಮಾಡಂತ ಹೇಳಿದ್ವಿ. ಆದ್ರೂ ರೈತರು ಆಶಾವಾದಿಗಳು ಬಿತ್ತನೆ ಮಾಡಿದ್ದಾರೆ. ಏನು ಮಾಡೋಕ್ಕಾಗೋದಲ್ಲ. ಮತ್ತು ನಾವು ಬರಗಾಲ ಪರಿಸ್ಥಿತಿ ಇದು ಜಗತ್ತಿಗೆ ಬಂದಿದ್ದು ನಮ್ಮ ಕೈಯಲ್ಲಿ ಇರುವಂಥದ್ದಲ್ಲ. ನಮ್ಮ ಕೈಯಲ್ಲಿ ನಾವು ಮಾಡುವಂಥದ್ದು ಮಾಡ್ತೀವಿ ನಾವು. ಅದು ಬರಗಾಲ ಘೋಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಜೊತೆಗೆ ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂಗ ಈಗ ಎಲ್ಲ ಕಡೆನೂ ಕ್ಲೇಮ್ ಇನಿಷಿಯೇಷನ್ನು ಈ 3 ದಿವಸದಾಗ ಆಗ್ತೈತೆ ಅಂತ ನಾನು ಮಾಹಿತಿ ತೊಗೊಂಡಿದ್ದೀನಿ. ನಮ್ಮ ಕೇಂದ್ರ ಕಚೇರಿಯಿಂದನೂ ತೊಗೊಂಡಿದ್ದೀನಿ, ನಮ್ಮ JD ಆಫೀಸಿಂದನೂ ತೊಗೊಂಡಿದ್ದೀನಿ, ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಯಿಂದನೂ ತೊಗೊಂಡಿದ್ದೀನಿ. ಎಕ್ಸೆಪ್ಟ್ ಉಳ್ಳಾಗಡ್ಡಿ ಮತ್ತು ಗೋಂಜಾಳ ಬಿಟ್ಟು ಈ 3-4 ದಿವಸದಾಗ ಕ್ಲೇಮ್ ಇನಿಷಿಯೇಷನ್ ಪ್ರಾರಂಭ ಆಗ್ತದೆ. ತೊಗರಿ ಇದೆಲ್ಲ ಈಗ ಆಲ್ರೆಡಿ ಸೂರ್ಯಕಾಂತಿ ಆಗಿದೆ. ಈ 2-3 ದಿವಸದಲ್ಲಿ ಎಲ್ಲಾ ಬೆಳೆನೂ ಆಗ್ತವೆ ಎಕ್ಸೆಪ್ಟ್ ಒಂದು ಉಳ್ಳಾಗಡ್ಡಿ ಮತ್ತು ಇದು ಗೊಂಜಾಳ ಬಿಟ್ಟು ಸ್ವಲ್ಪ ಲೇಟ್ ಆಗ್ತಾವ. ಸರ್ ಕಾರಣ ಏನ್ ಸರ್? ಆಲ್ರೆಡಿ ನಮ್ದು ಕ್ರಾಪ್ ಕಟಿಂಗ್ ಜನವರಿಯಲ್ಲಿ ಮುಗಿದು ಹೋಗುತ್ತೆ ಸರ್. ತೊಗರಿ ಆಲ್ಮೋಸ್ಟ್ ಆಲ್ ಫೆಬ್ರವರಿ ಇಟ್ಕೊಳ್ಳಿ. ಈ ಕಾರಣ ಯಾಕೆ ಡಿಲೇ? ಅದು ಇನ್ಸೂರೆನ್ಸ್ ಕ್ಲೇಮ್ ಇನಿಷಿಯೇಷನ್ ಹಂತದಲ್ಲಿ ಏನು ತೊಂದರೆಗಳು ಅದಾವ ಗೊತ್ತಿಲ್ಲ. ನಮ್ಮಲ್ಲ ಕೊಡ್ರಿ ಹೇಳ್ತೀನಿ. ಈಗ ಆ ತೊಂದರೆಗಳು ಏನದು, ಯಾಕಂದ್ರೆ ಕೆಲವೊಂದ್ಸರಿ ಇನ್ಸೂರೆನ್ಸ್ ಕ್ಲೇಮ್ಗಳನ್ನ ಎಲ್ಲಾ ಸೀಕ್ರೆಟ್ಸ್ ನಮಗೂ ಹೇಳಲ್ಲ ಅವರು. ನಮ್ಗೆ ಎಷ್ಟು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ನಾವು ನಿಮಗೆ ಕೊಡ್ತೀವಿ. ಅದು ಹಾಗಾಗಿ ಬೆಳೆ ಕಟಾವು ಪ್ರಯೋಗ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಮ್ದು ಬೆಳೆ ಕಟಾವು ಯಾವಾಗ ಸರ್? ಡಿಸೆಂಬರ್ ಇಂದ ಜನವರಿ ಅಥವಾ ಫೆಬ್ರವರಿ 15 ಮುಗಿದು ಹೋಗಿರ್ತದೆ ತೊಗರಿ. ಇವು ಗೋವಿನ ಜೋಳ ಬೇರೆ ಹಿಂಗಾರಿ ಒಳ್ಳೆ ಬಿತ್ತನೆ ಕೂಡ ಆಗಿದೆ. ಇನ್ನೂವರೆಗೂ ನಮ್ ಕ್ರಾಪ್ ಎಕ್ಸ್ಪೆರಿಮೆಂಟ್ ಆಗ್ಲೇಬೇಕು. ನಾನು ಇನ್ಸೂರೆನ್ಸ್ ಗೆ ಸಂಬಂಧಪಟ್ಟಂಗ ಹೋದ್ ಸಾರಿ ಕೆಲವಷ್ಟು ಏಜೆಂಟ್ ಇನ್ವಾಲ್ವ್ ಆಗಿ ಈ ಶೇಂಗಾ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಲೇಮ್ ಮಾಡಿಕೊಂಡು ಬೆಳೆ ಇಲ್ದೇನೆ ಮಾಡುವಂಥದ್ದು ಆಗಿ ಗೊಂದಲಗಳಾಗಿ ಅವನ್ನ ನಾವು ಕೂಡ FIR ಮಾಡಿ ಅದು CID
ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಇವೆಲ್ಲ ಗೊಂದಲಗಳ ಮಧ್ಯೆ ಅದನ್ನ ಸ್ವಲ್ಪ ಅದಕ್ಕೆ ಡಿಲೇ ಮಾಡಕತ್ತಾರ ಅಂತ ನನ್ಗೆ ಅನಿಸ್ತದೆ, ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ. ಸೊ ಹಂಗಾಗಿ ಈ ಉಳಿದ ಬೆಳೆನ 2-3 ದಿವಸದಲ್ಲಿ ಕ್ಲೇಮ್ ಇನಿಷಿಯೇಷನ್ ಆಗ್ತವೆ. ಈಗ ಸೂರ್ಯಕಾಂತಿ ಆಗಿದೆ, ಉಳ್ಳಾಗಡ್ಡಿ ಮತ್ತು ಗೊಂಜಾಳ ಸ್ವಲ್ಪ ಲೇಟ್ ಆಗ್ತಾವ ಅಂತ ಹೇಳ್ಯಾರ ನಮ್ಗೆ. ಒಂದ್ 2-3 ದಿವಸದಾಗ ಎಲ್ಲ ಇನಿಷಿಯೇಷನ್ ಆಗ್ತವೆ. ಅಲ್ಲ, ನೀವು ಇಂಥ ಬೆಳೆ ಬಿತ್ತಿದ್ರಿ ಅಂತ ಅಲ್ಲೂ ಅದ್ರಾಗ ಒಂದು ಕ್ಲಾಸ್ ಇದೆ, ನೀವು ತುಂಬಬಹುದು ತುಂಬಬಹುದು. ಈಗ ನೀವು ತುಂಬಿದ ಮೇಲೆ ಅಲ್ಲಿ ಏನಾಗತ್ತೆ, ಒಂದ ಕ್ಲಾಸ್ಗೆ ನೀವು ಅಲ್ಲಿ ಕ್ಲೇಮ್ ಮಾಡಕ್ಕೆ ಎಲಿಜಿಬಲ್ ಆಗ್ತೀರಿ. ಅಂದ್ರೆ ನೋ ಸೋಯಿಂಗ್ ಕ್ರಾಪ್, ನೋ ಸೋಯಿಂಗ್ ಏರಿಯಾ ಅಂತಂದಾಗ ಅಲ್ಲಿ ಮೋರ್ ದನ್ 75% ಸೋಯಿಂಗ್. ಈ ಒಂದು ಮನವಿಯು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿರುವಂತಹ ಅಂಶಗಳನ್ನ ನಾವು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಒಂದು 2-3 ಅಂಶ ನಮ್ಮ ಹಂತದಲ್ಲೇ ಬಗೆಹರಿಸುವಂತದ್ದು ಇದಾವೆ, ಸಾಧನೆ ಏನಿದಾವೆ ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಕೂಡಿ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ಪಂದನೆಯನ್ನ ನೀಡ್ತೀವಿ. ಧನ್ಯವಾದಗಳು. ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಬೇಡಿಕೆಗಳು ಇದು ನಮ್ಮ ಕೇವಲ ಸಾಂಕೇತಿಕ ಹೋರಾಟ. ಇವತ್ತು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಇವತ್ತಿನ ದಿವಸ ಒಂದು ಕಂಠಿ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಆದಂತ SR ಕಂಠಿ ಅವರ ವೃತ್ತದಲ್ಲಿ ಇವತ್ತಿನ ದಿವಸ ಸಾಂಕೇತಿಕ ಒಂದು ಹೋರಾಟ ಮಾಡಿದೆ. ಇದು ಹೋರಾಟ ಏನಪ್ಪಾ ಅಂದ್ರೆ ಯುವಕರ ಒಂದು ನೇತೃತ್ವದಲ್ಲಿ ನಡೆದಂತ ಈ ಹೋರಾಟ, ಯುವಕರು ರೋಚಕತರು ಯಾವ ತರ ಹೋರಾಟ ಮಾಡ್ತಾರೆ ಅನ್ನೋ ಬಗ್ಗೆ ಬಿಡಿ ಒಂದು ನೋಡ್ಬೋದು. ಆ ಒಂದು ಸಾಂಕೇತಿಕವಾಗಿ ಹೋರಾಟ ಮಾಡೋದಕ್ಕೆ ಈ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಬೇಡಿಕೆಯನ್ನು ಶೀಘ್ರವಾಗಿ ಪರಿಹಾರ ಮಾಡದೇ ಇದ್ರಪ್ಪ ಅಂದ್ರೆ ಮುಂದಿನ ದಿವಸ ಯಾವ ತರ ರೂಪಕ್ಕೆ ಹೋರಾಟ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರನ ಸರ್ಕಾರನ ತಿಳ್ಕೊಳ್ಬೇಕಂತೇಳಿ ಈ ಹೋರಾಟಕ್ಕೆ ಸಹಕರಿಸತಕ್ಕಂಥ ಮಾಧ್ಯಮದವರಿಗೂ ಬಂದಂಥ ರೈತ ಹೋರಾಟಗಾರರಿಗೂ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲರೂ ಇಲಾಖೆಗೆ ಸೆಕ್ಯೂರಿಟಿಯನ್ನು ಒದಗಿಸಿರ್ತಕ್ಕಂಥ ಎಲ್ಲ ನಮ್ಮ ಜೊತೆಗೆ ಇರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ ಧನ್ಯವಾದಗಳು.